ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಹ್ಯಾಪಿ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಹ್ಯಾಪಿ ಮದರ್ಸ್ ಡೇ ಅಂದ್ರೇನು? ತಾಯಂದಿರ ದಿನ. ತಾಯಂದಿರನ್ನು ಏಕೆ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ, ಮಕ್ಕಳು ಮತ್ತು ತಾಯಿಗೆ ಏನಿದೆ ಡಿಫರೆನ್ಸ್ ಮತ್ತು ಅವರಲ್ಲಿ ಏನಿದೆ ಡಿಫರೆನ್ಸ್ ಅಂತ ಹೇಳುವುದಾದರೆ, ಮಕ್ಕಳು ತನ್ನ ತಾಯಿಯನ್ನು ದೇವರ ಸ್ವರೂಪದಲ್ಲಿ ನೋಡಬೇಕು. ಹಾಗೆಯೇ ತಾಯಿ ಕೂಡ ಮಕ್ಕಳನ್ನು ದೇವರ ಸ್ವರೂಪದಲ್ಲಿ ನೋಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಜನನಿ ಜನ್ಮದಾತೆ, ಜನನಿ ಜನ್ಮಭೂಮಿ, ಜಗನ್ಮಾತೆ, ಜಗತ್ಸ್ವರೂಪಿಣಿ, ಮಾತೃದೇವೋಭವ ಅಂತ ಹೇಳ್ತೀವಿ. ತಾಯಿ ಇದೆಲ್ಲ ನಾವು ಹೇಳ್ತೀವಿ. ಬಟ್ ಆದರೆ ಎಲ್ಲೋ ಒಂದು ಕಡೆ ನಾವು ಮಕ್ಕಳು ತಮ್ಮ ತಾಯಿಯನ್ನು ನಾವು ಎಲ್ಲೋ ಒಂದು ಕಡೆ ಕಡೆಗಣಿಸ್ತಿದ್ದೀವಿ. ಯಾಕೆಂತೇಳಿ ಇತ್ತೀಚಿನ ತಾಯಿಯನ್ನು ನಾವು ಅನಾಥಾಶ್ರಮ ಕಳಿಸೋದಾಗಲಿ, ಅವ್ರಿಗೆ ಯಾವುದೇ ಒಂದು ಟ್ರೀಟ್ಮೆಂಟ್ ಕೊಡಿಸೋದಾಗಲಿ, ಬಿ ಪಿ ಇರ್ಬೋದು, ಶುಗರ್, ಅದರಲ್ಲಿ ನಾವು ಸ್ವಲ್ಪ ಎಲ್ಲೋ ಒಂದು ಕಡೆ ನಾವು ಜವಾಬ್ದಾರಿಯಿಂದ ನಾವು ನಡ್ಕೊಳ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ತಾಯಿನ ನಾವೇ ಕಾಪಾಡ್ಕೋಬೇಕು. ಅದು ಮಕ್ಕಳಾದಂಥ ನಮ್ಮ ತಾಯಿನ ನಾವೇ ಕಾಪಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ಕಾಲಕ್ಕೆ ಟ್ರೀಟ್ಮೆಂಟ್ ಕೊಡಿಸೋದಾಗಲಿ, ವಯಸ್ಸಾದ್ಮೇಲೆ ಬಿ ಪಿ ಆಗಲಿ, ಶುಗರ್ ಆಗಲಿ, ಬರುವಂಥ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್, ಹಾರ್ಟ್ ಅಟ್ಯಾಕ್ ಆಗಲಿ, ಹಾರ್ಟ್ ಫೇಲ್ಯೂರ್ ಆಗಲಿ, ಇವೆಲ್ಲ ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ತನ್ನ ಮಕ್ಕಳ ಜವಾಬ್ದಾರಿಯನ್ನು ಕಳ್ಕೋಬೇಕಾಗುತ್ತೆ. ಅವಾಗ ಕಳ್ಕೊಳ್ಳೋದು ಏನಾಗುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲಿ ತಾಯಿ ಒಂದೇ ಯಜಮಾನ ಸ್ಥಿತಿಯಲ್ಲಿ ಇದ್ದಾಗ ಮಕ್ಕಳನ್ನು ತುಂಬ ಕ್ಲೀನಾಗಿ ಚೆನ್ನಾಗಿ ನೋಡ್ಕೋಬಹುದು. ಅವಾಗ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಒಂದು ಕುಟುಂಬದಲ್ಲಿ ಒಂದು ಉಲ್ಲಾಹ, ಆ ಸಂತೋಷ, ಎಲ್ಲರಲ್ಲೂ ಆ ಕುಟುಂಬದಲ್ಲಿ ನೆಮ್ಮದಿ ಅಂತಕ್ಕಂಥದ್ದು ಸೃಷ್ಟಿ ಆಗುತ್ತೆ. ಹಾಗೆಯೇ ನಾನು ಏನು ಹೇಳುವುದಕ್ಕೆ ಬಯಸುತ್ತೇನೆ ಅಂತ ಹೇಳಿದ್ರೆ, ತಾಯಿ ಮಕ್ಕಳನ್ನು ದೇವರ ಸ್ವರೂಪದಲ್ಲಿ ನೋಡಬೇಕಾಗುತ್ತದೆ, ಮಕ್ಕಳು ತಾಯಿಯನ್ನು ಕೂಡ ದೇವರ ಸ್ವರೂಪದಲ್ಲಿ ನೋಡಬೇಕಾಗುತ್ತೆ. ಇದರಿಂದ ನಾವು ಒಂದು ಉತ್ತಮವಾದ ಸಂದೇಶವನ್ನು ನಾವು ಸಮಾಜಕ್ಕೆ ನೀಡಬಹುದಾಗುತ್ತೆ. ಆದ್ದರಿಂದ ನಾವು ತಾಯಿಯನ್ನು ಗೌರವಿಸಬೇಕಾಗುತ್ತದೆ. ಹಾಗೆ ನನ್ನ ಎರಡು ಮಾತನ್ನು ನಿಲ್ಲಿಸಿ ನಮಸ್ಕಾರಗಳು.